ನಮಸ್ಕಾರ. ದೀಪಾವಳಿ ಹಬ್ಬ ಮುಗಿಸಿ ನೀವೆಲ್ಲ ಬ್ಯಾಕ್ ಟು ವರ್ಕ್ ಝೋನಲ್ಲಿ ಇದ್ದೀರಲ್ವಾ? ಈಗ ನಾನು ನಿಮಗೆ ಸಿಂಗಾಪುರದಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಹೇಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಹಬ್ಬ ಸ್ಟಾರ್ಟ್ ಆಗೋ 1 ತಿಂಗಳ ಮುಂಚೆನೇ ಲಿಟಲ್ ಇಂಡಿಯಾದ ಸುಮಾರು 2 ಕಿಲೋಮೀಟರ್ ರಸ್ತೆ ಅಂದರೆ ಸೆರಂಗೂನ್ ರೋಡ್ ಆ್ಯಂಡ್ ರೇಸ್ ಕೋರ್ಸ್ ರೋಡ್ ಸಂಪೂರ್ಣ ವಿದ್ಯುತ್ ದೀಪಗಳಿಂದ ಅಲಂಕರಿಸ್ತಾರೆ. ಹೆಚ್ಚು ಕಡಿಮೆ 6 ಲಕ್ಷ LED ಲೈಟ್ಸ್ ಮತ್ತು 42 ಆರ್ಚಸನ್ನು ನೋಡ್ಬೋದು. ಅದರಲ್ಲಿ 2 ಮೇನ್ ಆರ್ಚ್ನ ಡೆಕೋರೇಷನ್ ಅಂತೂ ತುಂಬ ಸ್ಪೆಷಲ್ ಇರ್ತದೆ. ಈ ವರ್ಷ ನನ್ನ ಇಷ್ಟ ದೇವತೆ ಅಷ್ಟಭುಜೆ ಸಿಂಹವಾಹಿನಿ ದೇವಿಯ ಅಲಂಕಾರ ಇತ್ತು. ಈ ಸಲ ಲಿಶಾ ಅಂದರೆ ಲಿಟಲ್ ಇಂಡಿಯಾ ಶಾಪ್ ಕೀಪರ್ಸ್ ಆ್ಯಂಡ್ ಹೆರಿಟೇಜ್ ಅಸೋಸಿಯೇಷನ್ನ 25ನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಸಿಂಗಪೂರ್ ನ್ಯಾಷನಲ್ ಡೇಗೆ 60ನೇ ವರ್ಷದ ಸಂಭ್ರಮಾಚರಣೆ ಇರೋ ಕಾರಣ ಈ ಬಾರಿ ಲೈಟಪ್ಸ್ ಇನ್ನೂ 15 ದಿನ ಬೇಗ ಸ್ಟಾರ್ಟ್ ಆಗಿತ್ತು. ಇನಾಗ್ರೇಷನ್ ದಿನ ಸಿಂಗಪೂರ್ ಪ್ರೆಸಿಡೆಂಟ್ ಹಾಗೂ ಇತರೆ ಮಿನಿಸ್ಟರ್ಸ್ಗಳು ಭಾಗವಹಿಸಿದರು. ಆ ದಿನ ರಸ್ತೆಯನ್ನೇ ವೇದಿಕೆ ಮಾಡಿಕೊಂಡಿದ್ರು. ಬೇರೆ ಬೇರೆ ಇಂಡಿಯನ್ ಕಮ್ಯುನಿಟಿಗಳಿಂದ ನೃತ್ಯ ಪ್ರದರ್ಶನ, ಕಲರ್ಫುಲ್ ಲೈಟ್ಸ್, ಮ್ಯೂಸಿಕ್, ಸಂಪೂರ್ಣ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿತ್ತು ಇಲ್ಲಿ. ನಮ್ಮೂರಲ್ಲಿ ಹಬ್ಬ ಹತ್ತಿರ ಬಂತು ಅಂದರೆ ಶಾಪಿಂಗ್ ಜೋರಾಗಿರುತ್ತೆ ಅಲ್ವಾ? ಇಲ್ಲೂ ಅಷ್ಟೇ. ದೀಪಾವಳಿ ನೈಟ್ ಮಾರ್ಕೆಟ್ ಹಾಗೂ ಲಿಟಲ್ ಇಂಡಿಯಾ ಮಾರ್ಕೆಟ್ಗಳಲ್ಲಿ ಶಾಪಿಂಗ್ ತುಂಬ ಜೋರಾಗಿ ನಡೆಯುತ್ತೆ. ಸೊ ಈ ಟೈಮಲ್ಲಿ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೂತ್ಕೊಂಡು ಲೈಟಿಂಗ್ಸ್ ನೋಡಿಕೊಂಡು ಶಾಪಿಂಗಲ್ಲಿ ಮುಳುಗಿರೋ ಜನನ ನೋಡಿಕೊಂಡು ಹಬ್ಬದ ಸಂಭ್ರಮ ಎಂಜಾಯ್ ಮಾಡಿಕೊಂಡು ಒಂದು ರೌಂಡ್ ಹೊಡೆಯೋದಿದೆಯಲ್ಲ, ಅದೇ ಒಂದು ಮಜಾ ಇಲ್ಲಿ. ಲೈಟಿಂಗ್ ಟೈಮಿಂಗ್ಸು ದಿನ ಸಂಜೆ 7ರಿಂದ ರಾತ್ರಿ 12 ಗಂಟೆ ತನಕ ಇದ್ದರೆ ವೀಕೆಂಡ್ಸಲ್ಲಿ 1 ಗಂಟೆ ಜಾಸ್ತಿ ಇರುತ್ತೆ. ಹಾಗೆ ಇಂಡಿಯನ್ ಹೆರಿಟೇಜ್ ಸೆಂಟರಲ್ಲಿ ಕೂಡ ವೀಕೆಂಡಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಆರ್ಗನೈಸ್ ಮಾಡ್ತಾರೆ. ನೀವೇನಾದರೂ ದೀಪಾವಳಿಗಿಂತ ಮೊದಲು ಸಿಂಗಪೂರ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಲಿಟಲ್ ಇಂಡಿಯಾದ ಲೈಟ್ ಶೋ ನೋಡೋದನ್ನು ಮರಿಬೇಡಿ ಆಯಿತಾ?